ಗಂಗೋರಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೋ ಹೌದಾ, ತುಂಬಾ ಥ್ಯಾಂಕ್ಸ್. ಆಮೇಲೆ ನಿಮ್ ಸೊಸೆಯವರಲ್ಲಿ ಹೊರಗಡೆ ಬರ್ಲೇ ಇಲ್ವಲ್ಲ, ತುಂಬಾ ಹೊತ್ತಾಯ್ತು ಅವ್ರು ಒಳಗಡೆ ಹೋಗಿ. ಹಾ ಹೌದು ಗಂಗು, ನಾನ್ ಗಿಫ್ಟ್ ಬೇರೆ ತಂದಿದ್ದೀನಿ, ಒಂದ್ ನಿಮಿಷ ಅವಳೊಂದ್ ಕರಿ ಗಿಫ್ಟ್ ಕೊಡ್ತೀನಿ. ಓ ಶಿಟ್, ಅದು ಏನಾಯ್ತು ಗೊತ್ತೇನೆ, ನೀವಿಬ್ರು ಊಟ ಮಾಡ್ತಾ ಇದ್ರಲ್ಲ, ಅವಾಗ್ಲೇ ಅವ್ರ ಯಜಮಾನ್ರ ಏನೋ ಫೋನ್ ಮಾಡಿದ್ರಂತೆ. ಐ ಮೀನ್ ನನ್ ಮಗ ಕಾಲ್ ಮಾಡಿ ಇಲ್ಲ ಹೊರಗಡೆ ಔಟಿಂಗ್ ಹೋಗೋಣ ಬಾ ಅಂತ ಕರೆದಂತೆ. ಹಂಗಾಗಿ ಅವಳು ಅವಾಗ್ಲೇ ನನ್ನ ಹತ್ರ ಇನ್ಫಾರ್ಮ್ ಮಾಡಿ ಹೋದ್ಲು. ಓ ಹೌದಾ, ಛೆ ಏನ್ ಮಾಡೋದು, ನನ್ ಗಿಫ್ಟ್ ಕೊಡ್ಲೇ ಇಲ್ಲ, ಅವಾಗ್ಲೇ ಕೊಡ್ಬೇಕಾಗಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಅವಳು ಕೊಡ್ತೀನಿ ಬಿಡು. ಹೌದಾ, ಓಕೆ ಥ್ಯಾಂಕ್ಸ್ ಅಮ್ಮ. ಆಗಿದ್ರೆ ನಾವಿನ್ ಬರ್ತೀವಿ ಕಣೆ. ಆಮೇಲೆ ನೆಕ್ಸ್ಟ್ ಸಂಡೇ ಟ್ರಿಪ್ ಹೋಗೋಣ ಅಂತ ಹೇಳಿದಿನಲ್ಲ, ಮರಿಬೇಡ. ಓ ಎಲ್ಲಾದ್ರೂ ಉಂಟಾ ನಾನ್ ಟ್ರಿಪ್ ಹೋಗೋದನ್ನ ಮರೆಯೋದಾ? ಖಂಡಿತ ಇಲ್ಲ, ಖಂಡಿತ ಬರ್ತೀನಿ. ಸರಿ ಗಂಗು ಅವರೇ, ನಾವಿನ್ ನೋಡ್ತೀವಿ. ಬಾಯ್. ಆದ್ರೆ ಫ್ರೀ ಮಾಡ್ಕೊಂಡು ನಮ್ ಬೋಟಿಕ್ ಹತ್ರನೂ ಬನ್ನಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ ಸೊಸೆನೂ ಕರ್ಕೊಂಡ್ ಬನ್ನಿ. ಅಂದ್ರೆ ನಮ್ ಬೋಟಿಕ್ ಅಲ್ಲಿ ಸುಮ್ಮ ಅಪ್ ಟು 10 lakhs ವರ್ಗುನು ಇದೆ. ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು, ಡ್ರೆಸ್, ಆಮೇಲೆ ಗೌನ್ಸ್, ಸ್ಯಾರೀಸ್, ಬ್ಲೌಸ್, ಪ್ರತಿಯೊಂದೂ ಇದೆ. ನೀನೊಂದ್ಸರಿ ವಿಸಿಟ್ ಮಾಡ್ಬೋದು. ಹೌದಾ, ಸರಿ ಆಗಿದ್ರೆ ನನ್ನ ಸೊಸೆನ ಕರ್ಕೊಂಡ್ ಬರ್ತೀನಿ ಒಂದ್ಸರಿ. ಸರಿ ಕಣೆ ಗಂಗು, ನಮಗೂ ಲೇಟ್ ಆಗುತ್ತೆ, ನಾವು ಬಂದು ತುಂಬಾ ಹೊತ್ತಾಯ್ತು, ಹೊರಡ್ತೀವಿ ನಾವು. ಸರಿ ಆಯ್ತು. ಅಪ್ಪ ಸದ್ಯ ಇವರಿಬ್ರು ಹೋದ್ರು. ಅಯ್ಯೋ, ಇವಳೊಬ್ಳು ಒಳ್ಳೆ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಾ ಅಂತ ಅಂದ್ರೆ ಆ ಹಳೆ ಸೀರೆನೆ ಉಟ್ಕೊಂಡ್ ಬಂದಿದ್ದಾಳೆ, ಆ ಬಾರ್ಡರ್ ಸೀರೆಯ. ಛೆ, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಬುದ್ಧಿ ಕಲಿಯಲ್ಲ ಅನ್ಸುತ್ತೆ. ಅವ್ರ ಮುಂದೆ ಎಲ್ಲ ಬಂದು ಅಕ್ಕವ್ರೆ ಹಾಗೆ ಹೀಗೆ ಅಂತ ಮಾತಾಡ್ತಾಳೆ. ಹಾಯ್ ಅಂತ ಅವ್ರು ವಿಶ್ ಮಾಡಿದ್ರೆ ನಮಸ್ಕಾರ ಅಂತ ಹಳ್ಳಿ ಗುಗ್ಗು ತರ ಮಾತಾಡ್ತಾಳೆ. ಇವಳು ಹೆಂಗಪ್ಪ ಬದಲಾಯಿಸೋದು? ಹಾಯ್ ಮಮ್ಮಿ, ಏನು ಒಬ್ಳು ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯಾ? ಇವತ್ತೆಲ್ಲೋ ಹೊರಗಡೆ ಹೋಗ್ಲಿಲ್ವಾ? ಓ ಬೇಬಿ, ಇಲ್ಲ ಬೇಬಿ, ನಾನು ಎಲ್ಲೂ ಹೊರಗಡೆ ಹೋಗ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ರು, ಹಂಗಾಗಿ ಇಲ್ಲೇ ಎಲ್ಲ ಊಟ ಗೀಟ ಮಾಡ್ಕೊಂಡು ಇವಾಗ ನಾನು ಜಸ್ಟ್ ಒಂದು 15 minutes ಆಯ್ತು ಅಷ್ಟೇ ಅವ್ರು ಹೊರಗಡೆ ಹೋಗಿ. ನಾನು ಹಂಗೆ ಸ್ವಲ್ಪ ಸುಸ್ತಾದಂಗ ಆಗ್ತಿತ್ತು, ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ, ಅಷ್ಟು ನೀವೇ ಬಂದ್ರಿ. ಹೌದಾ, ಹಂಗಾದ್ರೆ ಫುಲ್ ಪಾರ್ಟಿ ಏನು ಮನೆಯಲ್ಲಿ? ಹಾಗೇನಿಲ್ಲ ಕಣೋ, ಸ್ವಲ್ಪ ಅಡ್ಗೆ ಮಾಡ್ಸಿದ್ದೆ, ಇಲ್ಲೇನೆ ನಾನ್ ವೆಜ್ ಮಾಡ್ಸಿದ್ದೆ, ಅವ್ರಿಬ್ರು ಊಟ ಮಾಡ್ಕೊಂಡು ಹೋದ್ರು. ಯಾರು ಆ ನಿನ್ನ ಕೆಲ್ಸಕ್ಕೆ ಬರ್ದಿರೋ ಫ್ರೆಂಡ್ಸ್ ಬಂದಿದ್ದು? ಯಾಕ್ರಿ ಹಂಗಂತೀರಾ? ಅವ್ರೇನೋ ಕೆಲ್ಸಕ್ಕೆ ಬಾರ್ದೇ ಇರೋರಲ್ಲ, ಅವ್ರುನು ಒಂದೊಂದ್ ಕಂಪ್ನಿನ ನಿಭಾಯಿಸ್ತಾ ಇದಾರೆ, ಗೊತ್ತಾಯ್ತಾ? ನಿಮ್ ಮುದ್ದಿನ ಸೊಸೆ ಇದ್ದಾಳಲ್ಲ, ಅದೇ ನೀವು ಕಟ್ಕೊಂಡ್ ಬಂದಿದ್ದೀರಲ್ಲ ಹಳ್ಳಿಯಿಂದ, ನಿಮ್ ಸ್ನೇಹಿತನ ಮಗಳು ಅಂತ, ಆ ಕೆಲ್ಸಕ್ಕೆ ಬಾರ್ದೇ ಇರೋಳು ಅವಳ ತರ ಅಂತ ಅನ್ಕೊಂಡ್ರ? ನೋಡು ಗಂಗು, ನನ್ ಸೊಸೆ ಬಗ್ಗೆ ಇನ್ನೊಂದ್ಸರಿ ಈ ತರ ಕೇವಲ್ ಬಗ್ಗೆ ಮಾತಾಡ್ಬೇಡ. ನಿಮ್ಗೆ ಗೊತ್ತಾ ಇವತ್ತು ಏನಾಯ್ತು ಅಂತ? ನನ್ ಫ್ರೆಂಡ್ಸ್ ಮುಂದೆ ನನ್ ಮರ್ಯಾದೆ ತೆಗಿಯಕ್ ನಿಂತಿದ್ಲು ಅವಳು. ಅವಳಿಗೆ ಇಷ್ಟು ಹೇಳಿದೀನಿ, ಅದು ಇದು ಡ್ರೆಸ್ ಹಾಕೋ, ಡ್ರೆಸ್ ಸೆನ್ಸ್ ಕಲ್ತ್ಕೋ, ಪಾರ್ಲರ್ಗೆ ಹೋಗು, ಮೇಕಪ್ ಮಾಡಿಸ್ಕೊ ಅಂತ. ಏನು ಮಾಡಿಸ್ಕೊಳಲ್ಲ, ಎಲ್ಲ ನಾವ್ ಹೇಳ್ಕೊಟ್ ಮಾಡಿಸ್ಬೇಕಾ? ಪುಣ್ಯ ಅವಳು ನಿಂತರ ಬುದ್ಧಿ ಕಲ್ತಿಲ್ವಲ್ಲ, ಅದಕ್ಕೆ ಖುಷಿ ಪಡು. ದಿನಾನು ಮೇಕಪ್, ಪಾರ್ಲರ್, ಡ್ರೆಸ್, ಸೀರೆ ಅಂತ ತಿರ್ಗದಾಗಿದ್ರೆ ಏನ್ ಮಾಡ್ಬೇಕಿತ್ತು? ಹಂಗೆಲ್ಲ ತಿರ್ಗಾರಲ್ಲ, ಮನೆ ಸಂಸಾರ ನಿಭಾಯಿಸಲ್ಲ, ಅರ್ಥ ಮಾಡ್ಕೋ. ಏನ್ರಿ ಹಂಗಂತ ಅಂದ್ರೆ ಏನ್ ನನ್ನನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಿರೋ ತರ ಇದೆ? ಏನ್ ನಾನೇ ನಿಮ್ ಮನೆ ನಿಭಾಯಿಸ್ಕೊಂಡು ಹೋಗಿಲ್ವಾ? ನಾನ್ ನಿಭಾಯಿಸ್ತೇ, ನೀವು ಇಷ್ಟು ಮಟ್ಟಿಗೆ ಬೆಳೆದಿದ್ದೀರಾ, ನಾನು ನಿಮ್ಗೆ ಸಪೋರ್ಟ್ ಮಾಡಿದೀನಿ, ಅದನ್ನ ತಿಳ್ಕೊಳ್ಳಿ ಫಸ್ಟ್. ಮಮ್ಮಿ, ಡ್ಯಾಡಿ, ಸುಮ್ನಿರಿ, ಯಾಕೆ ಈ ತರ ಗಲಾಟೆ ಮಾಡ್ಕೊತಾ ಇದ್ದೀರಾ ಇಬ್ರು? ಈಗ ಆಯ್ತು, ಅವ್ರ ಫ್ರೆಂಡ್ಸ್ ಬಂದಿದ್ರ, ಬಂದು ಹೋದ್ರ, ಆಯ್ತು ಮುಗೀತು ಬಿಡಿ. ಅದಕ್ಕೆ ಯಾಕೆ ಈ ತರ ಎಲ್ಲ ಇದ್ ಮಾಡ್ತೀರಾ? ಅಪ್ಪ ಹೋಗಿ ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಏನಾದ್ರೂ ಮಾಡ್ಕೊಳ್ಳಿ. ಇರೋದನ್ನ ಹೇಳಿದ್ರೆ ಹಿಂಗೇನೆ ಮೈಯೆಲ್ಲ ಉರಿಯುತ್ತೆ ನಿಮ್ಗೆ. ಮಮ್ಮಿ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಸುಮ್ನಿರು. ನೋಡ ಮಗ್ನೆ, ಯಾವ ತರ ಎಲ್ಲ ಮಾತಾಡ್ತಾರೆ ನಿಮ್ಮಪ್ಪ. ಅಷ್ಟೂನು ನಾವು ಕೆಲ್ಸಕ್ಕೆ ಬಾರ್ದಾರಾಗ್ಬಿಟ್ವಾ? ಹೋಗ್ಲಿ ಬಿಡು ಮಮ್ಮಿ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಗ್ನೆ, ಇವತ್ತು ಏನಾಯ್ತು ಗೊತ್ತೇನೋ, ನನ್ ಫ್ರೆಂಡ್ಸ್ ಮುಂದೆ ಎಲ್ಲ ಮರ್ಯಾದೆ ತೆಗೆದ್ಬಿಟ್ಲು ನಿನ್ ಹೆಂಡತಿ. ಹೌದಾ? ನಾನು ಏನ್ ಮಾಡ್ಲಿ ಮಮ್ಮಿ, ನನ್ ಕೈಲಂತೂ ಅವನು ತಿದ್ದಕ್ಕಾಗಲ್ಲ, ನನಗೂ ಸಾಕಾಗ್ ಹೋಗಿದೆ. ಯಾಕಾದ್ರೂ ಮದ್ವೆ ಮಾಡ್ಕೊಂಡು ಅನ್ನೋ ತರ ಅನ್ನಿಸ್ತಾ ಇದೆ ನನ್ಗೆ. ಸದ್ಯ ಹೇಗೋ ನನ್ನ ಫ್ರೆಂಡ್ಸ್ ಹತ್ರ ಅದು ಇದು ಹೇಳಿ ಮ್ಯಾನೇಜ್ ಮಾಡಿದೀನಿ. ಇಲ್ಲ ಅಂದಿದ್ರೆ ಎಲ್ಲರ ಹತ್ರನೂ ನನ್ ಹೇಳಿ ವಿಷಯ ಹೇಳಿ ನನ್ ಮರ್ಯಾದೆ ತೆಗಿತಾ ಇದ್ರು. ಅಲ್ಲಿ ಪಾರ್ಟಿಗೆ ಬಂದವರು, ಫಂಕ್ಷನ್ ಬಂದವರು ಎಲ್ಲರೂ ನನ್ಗೆ ಅದನ್ನೇ ಕೇಳೋರ. ಆಮೇಲೆ ಸರಿ, ಈಗೇನ್ ಮಾಡ್ತಿದ್ದಾಳ ಅವಳು? ರೂಮಲ್ಲೇ ಇರು ಅಂತ ಹೇಳಿ ಕಳ್ಸಿದೀನಿ, ರೂಮ್ ಬಿಟ್ಟು ಹೊರಗಡೆ ಬರ್ಬೇಡ ನನ್ನ ಫ್ರೆಂಡ್ಸ್ ಹೋಗೋರ್ಗುನು ಅಂತ, ಅದಕ್ಕೆ ರೂಮಲ್ಲೇ ಇದ್ದಾಳೆ. ಸರಿ ಆಯ್ತು ಬಿಡಿ, ಹೋಗ್ಲಿ, ಟೆನ್ಷನ್ ಮಾಡ್ಕೋಬೇಡಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಒಂದ್ ಕಪ್ ಕಾಫಿ ಹೇಳಿ ಮಮ್ಮಿ. ಸರಿ ಆಯ್ತು, ಹೋಗು, ನನಗೂ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ. ಸರಿ, ನೀನ್ ಹೋಗು, ಫ್ರೆಶ್ ಅಪ್ ಆಗ್ಬಿಟ್ಬಾ, ನಾನು ಕಾಫಿ ಮಾಡಕ್ ಹೇಳ್ತೀನಿ. ಓಕೆ ಮಮ್ಮಿ. ಮಂಜುಳಾ, ಏ ಮಂಜುಳಾ, ಹೇಳಿ ಅಮ್ಮವ್ರೆ. ಕಾಫಿ ಮಾಡಮ್ಮ, ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಸೇರ್ಸಿನೇ ಕಾಫಿ ಮಾಡ್ಬಿಡು. ಸರಿ ಅಮ್ಮವ್ರೆ, ಆಯ್ತು. ಅತ್ತೆ, ನಿಮ್ಗೆ ಏನಾದ್ರೂ ಬೇಕಾಗಿತ್ತಾ? ಏ ಗೀತಾ, ನಾನು ನಿಮ್ಗೆ ಇನ್ನ ಎಷ್ಟು ಅಂತ ಹೇಳ್ಬೇಕು ಹೇಳು? ಬಂದರ್ ಮುಂದೆ ಆ ರೀತಿ ಎಲ್ಲ ನಡ್ಕೋಬೇಡ ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ಲ ಮೊದ್ಲೇನೆ? ಏನಾಯ್ತತ್ತೆ, ನಾನೇನಂತ ತಪ್ಪು ಮಾಡ್ದೆ? ಏನ್ ತಪ್ಪು ಮಾಡ್ದೆ ಅಂತ ಕೇಳ್ತಾ ಇದೀಯಾ? ಯಾಕೆ ನೀನ್ ಏನ್ ಮಾಡ್ದೆ ಅಂತ ನಿನ್ಗೆ ಅರ್ಥ ಆಗಿಲ್ವಾ? ನನ್ ಫ್ರೆಂಡ್ಸ್ ಮುಂದೆ ಹಳ್ಳಿ ಗುಗ್ಗು ತರ ಮಾತಾಡ್ಬೇಡ ಅಂತ ಹೇಳಿದಿನ ಹೇಳಿಲ್ವಾ? ನೀನ್ ಅಷ್ಟು ಹೇಳಿದ್ಮೇಲೂ ಅವ್ರ ಹತ್ರ ಬಂದ್ಬಿಟ್ಟು ಹಳ್ಳಿ ಗುಗ್ಗು ತರ ಮಾತಾಡ್ತೀಯಲ್ಲ. ನಾನು ಹೇಗೋ ಅದು ಇದು ಅಂತ ಹೇಳಿ ಮ್ಯಾನೇಜ್ ಮಾಡಿದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಏನ್ ಮಾಡ್ಬೇಕಿತ್ತು? ಅವರೆಲ್ಲರೂ ನನ್ ಮರ್ಯಾದೆ ತೆಗಿತಾ ಇದ್ರು. ನೋಡು, ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸರಿ ನನ್ ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ನೀನ್ ಅವ್ರ ಎದುರುಗಡೆ ಬರ್ಲೇಬೇಡ. ಯಾಕತ್ತೆ ಈ ತರ ಎಲ್ಲ ಮಾತಾಡ್ತೀರಾ? ನಾನ್ ಬಂದರ್ನ ಹೋದರ್ನ ಮಾತಾಡಿಸ್ತೀನಿ ತಾನೆ, ನಾನು ಏನಾದ್ರೂ ಅವ್ರಿಗೆ ಬೇರೆ ತರ ಕೆಟ್ಟಾಗೇನು ಅಂದಿಲ್ಲ ಅಲ್ವಾ? ಯಾಕೆ ನೀವು ಹಳ್ಳಿಯವರು ಅಂತ ಹೇಳಿದ್ರೆ ಈ ತರ ಎಲ್ಲ ನಡ್ಕೋತೀರಾ? ನಾವು ನಿಮ್ ತರನೇ ಮನುಷ್ಯರು ತಾನೆ, ನಮ್ಗೆ ಅವ್ರಂಗೆ ತಳ್ಕು ಬಳಕು ಏನು ಗೊತ್ತಿರಲ್ಲ. ನಿಮ್ ಪ್ಯಾಟಲ್ ಇರ್ತಾರಲ್ಲ ಆ ಹುಡುಗಿರು, ತಳ್ಕು ಬಳಕು ಮಾಡ್ಕೊಂಡು ಏನೇನ್ ಕೆಲಸ ಮಾಡ್ತಾರೋ ಅದು ನಮ್ಗಂತೂ ಗೊತ್ತಿಲ್ಲ. ಹಂಗಂತ ನಮ್ನ ಕೀಳಾಗ್ ನೋಡ್ಬೇಡಿ ನೀವು. ನಮ್ಗೂ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದು ಜಾಸ್ತಿನೇ ಇರುತ್ತೆ.
ಯಾವಾಗ್ಲೂ ನೀವ್ ಈ ತರ ಬೈತಾ ಇದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಏನು ನಿನ್ಗೆ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನನ್ಗೆ ಹಿಂತಿರ್ಕೊಂಡು ಮಾತಾಡೋ ಅಷ್ಟು? ಹಾಗಲ್ಲ ಅತ್ತೆ, ನಾನ್ ನಿಮ್ಗೆ ಹೇಳಿದಷ್ಟೇ. ಸರಿ ಬಿಡು ಅದನ್ನೆಲ್ಲ. ಈಗ ನನ್ ಮನೆ ಸೊಸೆ ಆಗ್ಬಿಟ್ಟಿದ್ಯಾ, ಏನು ಮಾಡಕ್ಕಾಗಲ್ಲ. ಬಾ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಾಗೆ ನಿನ್ನ ಸ್ವಲ್ಪ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ತೀನಿ. ಅಲ್ಲೊಂಚೂರು ನಿನ್ಗೆ ಮೇಕಪ್ ಎಲ್ಲ ಮಾಡಿಸ್ತೀನಿ. ಈ ಸರಿ ನಾನೇ ಕರ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ನೀನೇ ಹೋಗಿ ಎಲ್ಲ ಮಾಡಿಸ್ಕೋಬೇಕು. ಅರ್ಥ ಆಯ್ತಾ? ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಹೋಗು. ಸರಿ ಅತ್ತೆ, ಆಯ್ತು ಬರ್ತೀನಿ. ಗೀತಾ ಬೇಗ ಬಾ, ಟೈಮ್ ಆಗುತ್ತೆ. ಹಾ ಅತ್ತೆ ಬರ್ತೀನಿ, ಒಂದ್ 5 ನಿಮಿಷ ಆಯ್ತು ಬಂದೆ. ಸರಿ ಅತ್ತೆ ನಡೀರಿ ಹೋಗೋಣ. ಸರಿ ಒಂದ್ ನಿಮಿಷ ಇರು, ಡ್ರೈವರ್ಗೆ ಹೇಳ್ತೀನಿ ಕಾರ್ ತೆಗಿಯೋದಕ್ಕೆ. ಅಲ್ಲ ಕಣೆ, ನಿನ್ನ ಹತ್ರ ಒಳ್ಳೆ ಡ್ರೆಸ್ಗಳು ಯಾವ್ದು ಇಲ್ವಾ? ಯಾವಾಗ ನೋಡಿದ್ರು ಈ ಸೀರೆ ಒಂದ್ ಸುತ್ಕೊಂಡ್ ಬರ್ತೀಯಲ್ಲ. ಡ್ರೆಸ್ಗಳು ಮನೇಲಿ ಇದ್ದತ್ತೆ, ಆದ್ರೆ ಈಗ ಮದುವೆ ಆಗಿರೋ ಹೊಸ್ತಲ್ವಾ, ಡ್ರೆಸ್ ಎಲ್ಲ ಹಾಕಬೇಡ, ಸೀರೆನೆ ಉಟ್ಕೊ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಂದ್ರ. ಅದಕ್ಕೆ ನಾನು ಯಾವ್ದು ಡ್ರೆಸ್ಗಳು ತಂದಿಲ್ಲ, ಎಲ್ಲ ಊರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಈ ಸರಿ ಹೋದಾಗ ತಗೋಬತ್ತೀನಿ ಅತ್ತೆ. ಅಲ್ಲ ನೀನ್ ತಂದಿರೋ ಸೀರೆಗಳೇ ಈ ಹುಟ್ಟು, ಇನ್ ಡ್ರೆಸ್ಗಳು ಇನ್ ಯಾವ್ಯಾವ ತರದವಿದಾವ. ಸರಿ ಬಿಡು, ಇವತ್ತೇ ನಾನೇ ಕೊಡಿಸ್ತೀನಿ. ಬೇಕಾಗಿರೋದೆಲ್ಲ ಒಳ್ಳೊಳ್ಳೆ ಡ್ರೆಸ್ಗಳನ್ನೆಲ್ಲ ತಗೊಂಡ್ಬಂದ್ರಾಯ್ತು. ಸರಿ ಅತ್ತೆ ಆಯ್ತು. ಯವಿ 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 ಯವಿ, ಇದೆಂತದಿದು ಬಟ್ಟೆ ಅಂಗಡಿ ಅಂತ ಹೇಳ್ಬಿಟ್ಟು ಎಲ್ಲೂ ಕರ್ಕೊಂಡ್ ಬಂದಿದ್ದೀರತ್ತೆ. ಒಳ್ಳೆ ಅರಮನೆ ಇದ್ದಂಗ ಐತೆ. ವಾ, ಎತ್ತಾಗ ನೋಡು ಕರೆಂಟು, ಎತ್ತಾಗ ನೋಡು ಬೆಳಕು. ಅಯ್ಯೋ ಅದೆಂತೆಂತದ್ನೋ, ಈ ನಕ್ಷತ್ರ ತರದ್ ಬೇರೆ ಎಂತೆಂತದ್ನೋ ನೇತಾಕ್ಬಿಟ್ಟವ್ರೆ. ಅಯ್ಯೋ ದೇವ್ರೆ, ಇಂಥ ಅಂಗಡಿಗೆ ನಾನು ಯಾವತ್ತೂ ಹೋಗೇ ಇಲ್ಲ. ಏ ಗೀತಾ ಸಾಕು, ಮುಚ್ಚೆ ಬಾಯ. ಏನ್ ಬಾಯಿ ತಕ್ಕೊಂಡು ಊರಗ್ಲ ನೋಡ್ತಾವಳೆ ಸುತ್ತಮುತ್ತವ. ನೋಡ್ತಾರ ಏನ್ ಅನ್ಕೊಳ್ಳಲ್ಲ, ನಿನ್ನ ಹಳ್ಳಿ ಗುಗ್ಗು ಅನ್ಕೊಳಲ್ವಾ? ಸ್ವಲ್ಪ ಡೀಸೆಂಟ್ ಆಗಿರೋದನ್ನ ಕಲಿ. ಅಲ್ಲ ಕಣತೆ, ಇದು ಬಟ್ಟೆ ಅಂಗಡಿನೆಯಾ? ಇದಕ್ಕೆ ಮಾಲ್ ಅಂತಾರೆ. ಇಲ್ಲಿ ನಿನ್ಗೆ ಬರೀ ಬಟ್ಟೆ ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುಗಳು ಸಿಗುತ್ತೆ. ಹೌದಾ? ಇದೊಂದ್ ಕಡೆ ಬಂದ್ರೆ ಎಲ್ಲಾನು ತಗೊಂಡೋಗ್ಬಿಡ್ಬೋದಲ್ವಾ? ಇಲ್ಲಿ ತರಕಾರಿ ಸೊಪ್ಪು ಎಲ್ಲ ಸಿಗ್ತದತ್ತೆ? ಸಿಗ್ತದೆ. ಕೋಳಿ, ಕುರಿ, ಮೇಕೆ, ಹಸು, ಕರು ಎಲ್ಲ ಸಿಗ್ತದೆ. ಇದೆ ನಿಮ್ಮೂರ್ ಸಂತೆ ಅಂತ ಅನ್ಕೊಂಡಿದ್ಯಾ? ತರಕಾರಿ ಸೊಪ್ಪು ಸಿಗ್ತದ ಅಂತ ಕೇಳ್ತೀಯಲ್ಲ, ನಿನ್ಗೇನ್ ಬುದ್ಧಿ ಬೇಡವಾ ಅಂತ? ಇದು ಇಲ್ಲಿ ತರಕಾರಿ ಸೊಪ್ಪೆಲ್ಲ ಸಿಗಲ್ಲ, ಬೇರೆ ಐಟಮ್ಸ್ ಎಲ್ಲ ಸಿಗುತ್ತೆ. ಬಾ ನೀನೇ ನೋಡುವಂತ. ಯವಿ ಯವಿ ಯವಿ, ಇದೆಂತದೋ ಮಾಲು ಅಂತ ಅಂದ್ರಲ್ಲ, ವಾ ಈ ಪಾಟಿ ದೊಡ್ಡದೈತೆ ಇದು. ನಾನಿಂತ ಅಂಗಡಿನೇ ನೋಡಿರ್ಲಿಲ್ಲ ಇದುವರೆಗೂ. ಅಲ್ಲ ಕಣತೆ, ಅಲ್ಲ ಈ ಪಾಟಿ ಲೈಟ್ ಉರಿಸ್ತಾರಲ್ಲ ಹಗ್ಲೊತ್ತಲ್ಲ, ಇಷ್ಟೊಂದ್ ಬೆಳಕೈತಲ್ಲ ಇಲ್ಲಿ, ಇದಕ್ಕೆಲ್ಲ ಕರೆಂಟ್ ಬಿಲ್ ಒಸಿ ಬರ್ತದ? ಅಯ್ಯೋ ದೇವ್ರೆ, ಅಲ್ಲ ಕಣೆ, ಇದೆಲ್ಲಾನು ಬಿಸ್ನೆಸ್ ಟೆಕ್ನಿಕ್ಗಳು. ಇದೆಲ್ಲಾನು ಮಾಡಿದ್ರೇನೆ ಅಟ್ರಾಕ್ಟ್ ಆಗೋದು, ಜನ ಬರೋದು, ಅವ್ರಿಗೂ ವ್ಯಾಪಾರ ಆಗೋದು, ಲಾಭ ಆಗೋದು. ಅರ್ಥ ಆಯ್ತಾ? ಆದ್ರೂ ಅತ್ತೆ ಏನಪ್ಪ ಇಷ್ಟೊಂದ್ ಲೈಟ್ ಉರಿಸ್ತಾರಲ್ಲ, ಅಯ್ಯೋ ದೇವ್ರೆ ನನ್ಗಂತೂ ಅಯ್ಯೋ ಏನಪ್ಪ ಇದು ಅನಿಸ್ತೈತಿ. ನೀನೇನು ಅನ್ಕೋಬೇಡ, ಯಾಕಂದ್ರೆ ನೀನೇನು ಈ ಕರೆಂಟ್ ಬಿಲ್ ಎಲ್ಲ ನಿನ್ ಕಟ್ಟು ಅಂತ ಯಾರು ಕೇಳಕ್ ಬರಲ್ಲ. ಈಗ ಬಟ್ಟೆ ತಗೊಳಕ್ ಬಂದಿದ್ಯಾ, ತಗೊಂಡ್ ಹೋಗ್ಬೇಕಷ್ಟೇ. ಆಮೇಲೆ ಅತ್ತೆ ನಿಮ್ ಕೈಲಿ ಐತಲ್ಲ ಬ್ಯಾಗು, ಅದೊಂಥರ ಚೆನ್ನಾಗೈತೆ ಕಣತೆ, ನಂಗೂ ಒಂದ್ ಕೊಡ್ಸತ್ತೆ. ಯಾವ್ದಿದ? ಇದಕ್ಕೆ ವ್ಯಾನಿಟಿ ಬ್ಯಾಗ್ ಅಂತಾರೆ. ಅದೇ ವೆಂಟಿಲಿಟಿ ಬ್ಯಾಗ್. ಅಮ್ಮ ತಾಯಿ, ಅದು ವೆಂಟಿಲಿಟಿ ಬ್ಯಾಗ್ ಅಲ್ಲ, ವ್ಯಾನಿಟಿ ಬ್ಯಾಗ್. ಅದೇ ನನ್ಗೂ ಒಂದ್ ಕೊಡ್ಸಿಯತ್ತೆ. ಇಲ್ಲಿ ಸಿಗ್ತದ ಅದು? ಸಿಗುತ್ತೆ, ಎಲ್ಲ ಸಿಗುತ್ತೆ. ನಿನ್ ಏನ್ ಬೇಕೋ ಎಲ್ಲ ಐಟಮ್ಸ್ ಸಿಗುತ್ತೆ. ಇಲ್ಲಿ ಕಾಸ್ಮೆಟಿಕ್ಸ್ ಸಹ ಇದೆ. ನಿನ್ ಏನೇನ್ ಬೇಕು ಆ ಕಾಸ್ಮೆಟಿಕ್ಸ್ ಎಲ್ಲ ನೀನ್ ತಗೋ. ಎಂತದು ಕಮ್ಮನ್ ಸೆಟ್ಟ? ಹಂಗಂತಂದ್ರೆ ಏನತ್ತೆ? ಎಲ್ಲಿಂದ ಒಂದ್ ಗಂಟೆ ಹಾಕೊಂಡಿಯ ನೀನು? ನನ್ಗಂತೂ ಸಾಕಾಗಿ ಹೋಗಿದೆ. ಕಾಸ್ಮೆಟಿಕ್ಸ್ ಅಂತ ಅಂದ್ರೆ ಈ ಮುಖಕ್ಕೆ ಹಚ್ಚೋ ಕ್ರೀಮ್ಗಳು, ಫೌಂಡೇಶನ್ಸ್, ಬ್ಲಶ್, ಆಮೇಲೆ ಮೇಕಪ್ ಕಿಟ್ಸ್, ನೇಲ್ ಪಾಲಿಶ್, ಲಿಪ್ಸ್ಟಿಕ್ಸ್, ನೀನ್ ಏನ್ ಬೇಕು ಎಲ್ಲ ಸಿಗುತ್ತೆ. ಆಯ್ತಾ? ಅಯ್ಯಯ್ಯೋ, ಇದೆಂತೆಂತದ್ದು ಹೆಸರು ಹೇಳ್ತೀರಾ? ಅದೆಂತದ್ದು ನನ್ಗೆ ಗೊತ್ತಿಲ್ಲ ಕಣತೆ. ಅದೇ ಉಗುರ್ಗತ್ತಾರಲ್ಲ, ಉಗುರು ಬಣ್ಣ, ಅದೊಂದೇ ಗೊತ್ತಿರೋದು ನನ್ಗೆ. ನಿನ್ನ ತಿದ್ದಷ್ಟೊತ್ತಿಗೆ ನಾನೆಲ್ಲಿ ಇರ್ತೀನೋ ಇರೋದೇ ಇಲ್ವೋ. ಸರಿ ನಡಿ ಹೋಗೋಣ. ಅದೇನತ್ತೆ ಅದು? ಅದ್ರ ಮೇಲೆ ಈ ಕಡೆಯಿಂದ ನಿಂತ್ಕೋತಾರೆ, ಆ ಕಡೆಗೆ ಹೋಯ್ತೈತೆ, ಅಲ್ಲಿ ನಿಂತ್ಕೋತಾರೆ, ಈ ಕಡೆ ಕೇಳಿ ಗೊತ್ತೈತೆ. ಇದೆಂತದತ್ತೆ ಇದು? ಅದಕ್ಕೆ ಎಸ್ಕಿಲೇಟರ್ ಅಂತಾರೆ. ಅದ್ರ ಮೇಲೆ ಏನು ನಡೆಯೋ ಅವಶ್ಯಕತೆ ಇಲ್ಲ, ಸುಮ್ನೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಅದೇ ಮೇಲೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಆ ಕಡೆ ನಿಂತ್ಕೊಂಡ್ರೆ ಅದೇ ಕೆಳಗಡೆ ಕರ್ಕೊಂಡ್ ಬರುತ್ತೆ. ಎಂತದದು? ಎಸ್ಕೆ ಏಟರ? ಅದೇನಪ್ಪ ಅದು? ನನ್ ಕೇಳೇ ಇಲ್ಲ. ಅಲ್ಲ ಏನೇನೆಲ್ಲ ಕಂಡಿಡ್ಬಿಟ್ಟವ್ರೆ ಈ ಪ್ಯಾಟೆಲಿ. ನಮ್ಮ ಊರಲ್ಲಿ ಇದೆಲ್ಲ ನಾವ್ ಕಂಡೇ ಇಲ್ಲ. ನಮ್ಗೆ ಕಾಲೇ ದೇವ್ರು, ಕಾಲಲ್ಲೇ ನಡ್ಕೊಂಡು ಹೋಗದೆ. ಮುಂಚೆ ನಮ್ಮೂರ್ಗ್ ಬಸ್ಸು ಇರ್ಲಿಲ್ಲ ಕಣತ್ತೆ. ಒಂದೂರಿಂದ ಒಂದೂರ್ಗ್ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗವು. ಇವಾಗ ಬಸ್ಸು, ಆ ಬಸ್ ಬಿಟ್ಟವ್ರೆ. ಅದು ಬಿಟ್ರೆ ಇನ್ನೆಂತದೂ ಇಲ್ಲ. ಯಾರ್ಯಾರೋ ದುಡ್ಡಿರೋರು ಒಂದೊಂದು ಅದೆಂತದೋ ಗಾಡಿಗಳು ತಗೊಂಡವ್ರೆ, ಅಂತ ಹೋಯ್ತಾರ ಅದ್ರ ಮೇಲೆ. ನಮ್ಮಂತರೆಲ್ಲ ಬಸ್ಸಲ್ಲೇ ಓಡಾಡದೆ. ನಿನ್ನ ಅಂತ ಕಾಡಳಿಗೆ ಕೊಡ್ಬೇಕಾಗಿತ್ತು. ಅಪ್ಪಿ ತಪ್ಪಿ ನನ್ ಗಂಡನ್ ಫ್ರೆಂಡ್ ಮಗಳು ಅನ್ನೋ ಕಾರಣಕ್ಕೆ ತಂದು ನಮ್ಮನೇಲಿ ಇಟ್ಕೊಂಡಿದೀವಿ. ಇದೆಲ್ಲಾನು ನೋಡ್ತಿದ್ರೆ ನನಗೆ ಹುಚ್ಚ ಹಿಡಿತದೇನೋ ಅನಿಸ್ತದೆ. ಅಮ್ಮ ತಾಯಿ ನಡಿ, ಮೊದ್ಲು ಹೋಗಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗೋಣ. ಅಲ್ಲ ಕಣತೆ, ಅದೆಂತದೋ ಬೂಟಿಕ್ಕು ಪಾರ್ಲರು ಅಂತ ಅಂದ್ರಿ, ಅಲ್ಲಿ ಕರ್ಕೊಂಡೋಗ್ತೀನಿ ಅಂತ ಈಗ ಮನೆಗೆ ಹೋಗೋಣ ಅಂತ ಇದೀರಾ? ಹೌದು ಹೇಳಿದ್ದೆ. ನನ್ಗೆ ನಿನ್ ಇಲ್ಲೇ ತಲೆ ಕೆಡಿಸ್ತಾ ಇದೀಯಾ. ಇನ್ ಯಾವ ಬೋಟಿಕ್ಕೋ ಪಾರ್ಲರ್? ಸರಿ ನಡಿ, ಅದ್ರ ಮೇಲೆ ನಿಧಾನ ಕಾಲಿಡು, ಅದೇ ಮೇಲೆ ಕರ್ಕೊಂಡು ಹೋಗುತ್ತೆ. ಯಾಕೋ ಒಂಥರ ಭಯ ಆಯ್ತೈತೆ ಕಣತೆ ನನ್ಗೆ, ಇದು ಮೇಲೆ ಹೋಗಕ್ಕೆ ಭಯ. ಏನೂ ಆಗಲ್ಲ, ಅಲ್ಲಿ ಹೋಗ್ತಿರಲ್ಲ ಮನುಷ್ಯಲ್ವಾ. ನಡಿ ಸುಮ್ನೆ. ದೇವ್ರೆ 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 ದೇವ್ರೆ, ನೀನೇ ಕಾಪಾಡ್ಬೇಕು ಕಣಪ್ಪ. ಒಂದ್ ಕೈ ನೋಡೇ ಬಿಡ್ತೀನಿ. ಜೈ ಆಂಜನೇಯ.
ಯಾಕೆ ವಾಪಸ್ ಬಂದೆ? ಹಂಗೆ ಹೋಗ್ಬೇಕು ತಾನೆ? ಅತ್ತೆ ನನಗೆ ಆಗೋದಿಲ್ಲ ಅತ್ತೆ, ನನ್ಗೆ ಯಾಕೋ ಭಯ ಆಯ್ತೈತೆ. ಭಯ ಅಂತ ಇಲ್ಲೇ ನಿಂತ್ಕೊಂಡ್ರೆ ಇಲ್ಲೇ ನಿಂತಿರ್ಬೇಕಾಗುತ್ತೆ. ಬಟ್ಟೆಗಳೆಲ್ಲ ಮೇಲೆ ಇರೋದು, ಅಲ್ಲಿಗೆ ಹೋಗ್ಬೇಕೀಗ. ನಡಿ. ನಾನ್ ಬರೋದಿಲ್ಲ ಅತ್ತೆ, ನಾನು ಇಲ್ಲೇ ಎಲ್ಲ ಹೊರಗಡೆ ಚಿಕ್ಕಂಗಿಲ್ ಬಟ್ಟೆ ತಗೋತೀನಿ. ನನ್ಗಿಲ್ಲೆಲ್ಲ ಬೇಡ ಬಟ್ಟೆ. ಹಾ ಎಂತ ಹುಡ್ಗಿನೇ ನೀನು? ಈ ಎಸ್ಕಲೇಟರ್ ಅಲ್ಲಿ ಮೇಲ್ ಹೋಗ್ಬೇಕಲ್ಲ ಅನ್ನ ಇದಕ್ಕೆ ಬಟ್ಟೆನೇ ಬೇಡ ಅಂತ ಹೇಳ್ತಾ ಇದೀಯಲ್ಲ ನೀನು. ನಡಿ, ನಾನ್ ಕೈ ಇಟ್ಕೋತೀನಿ. ನಡಿ, ಇಬ್ರು ಒಟ್ಟಿಗೆ ಹೋಗೋಣ. ಸರಿ ಅತ್ತೆ, ಆಯ್ತು. ಅಯ್ಯಪ್ಪ, ಹೆಂಗೋ ಅತ್ತೆ ಬರ್ತೀನಿ ಅಂದರೆ ಅತ್ತೆ ಕೈ ಇಟ್ಕೊಬಿಟ್ಟು ಕಣ್ ಮುಚ್ಕೊಬಿಡ್ತೀನಿ. ಸರಿ ಬಾ. ಅಪ್ಪ ಸದ್ಯ ಹೆಂಗೋ ಕಣ್ ಮುಚ್ಕೊಂಡು ಬಂದ್ಬಿಟ್ಟೆ. ಈಗ ಆ ಕಡೆಗೆ ಹೋಗ್ಬೇಕಾರೆ ಹೆಂಗಪ್ಪ ಹೋಗೋದು? ಅಲ್ಲ, ಇಲ್ಲಿ ಬಟ್ಟೆಗಳೇನು ಹಿಂಗ್ ನೇತಾಕ್ಬಿಟ್ಟವ್ರಲ್ಲ. ನಮ್ಮೂರಲ್ಲೆಲ್ಲವ ನಮ್ಗೆ ಯಾವ ಬಟ್ಟೆ ಬೇಕೋ ಅದನ್ನ ಇಂಥ ಬಟ್ಟೆ ಬೇಕು ಅಂತ ಅಂದ್ರೆ ಅವರೇ ತೆಗೆದು ತೋರ್ಸರು. ಅದ್ರಲ್ಲಿ ನಾವ್ ಯಾವ್ದು ಬೇಕು ಕಲರು ಡಿಸೈನು ಏನಾದ್ರು ಹೇಳಿದ್ರೆ ಇದಿದೆ, ಇದ್ ತಗೊಳ್ಳಿ, ಈ ಕಲರ್ ಚೆನ್ನಾಗಿದೆ, ಇದ್ ತಗೊಳ್ಳಿ ಅಂತ ಅವರೇ ತೆಗೆದು ತೋರ್ಸರು. ಇಲ್ಲಿ ಯಾರು ಇಲ್ವಲ್ಲ, ಸುಮ್ನೆ ಬಟ್ಟೆ ತಕ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ. ಯಾರು ಕತ್ಕೊಂಡು ಬ್ಯಾಗ್ ಒಳಗೆ ಕರ್ಕೊಂಡು ಹೋಗ್ಬಿಟ್ರಿ? ಅಯ್ಯೋ, ಬ್ಯಾಗ್ ಅಂತಿದಂಗೆ ನೆನ್ಪಾಯ್ತು. ಅತ್ತೆ ನಿಮ್ ಮೆಂಟಿಲಿಟಿ ಬ್ಯಾಗ್ ಎಲ್ಲಿ ಅತ್ತೆ? ಏಯ್, ಅದು ಮೆಂಟಿಲಿಟಿ ಬ್ಯಾಗ್ ಅಲ್ಲ, ಇನ್ನೊಂದ್ಸರಿ ಹಂಗಂತ ಕರಿಬೇಡ ನೀನು. ಅಯ್ಯೋ, ಹೋಗ್ಲಿ ಬಿಡಿಯತ್ತೆ. ನಿಮ್ ಬ್ಯಾಗ್ ಎಲ್ಲಿ? ನಿಮ್ ಬ್ಯಾಗು ಬ್ಯಾಗ್ ಅಲ್ಲಿ ಸೆಕ್ಯೂರಿಟಿ ಹತ್ರ ಇಟ್ ಬಂದಿದ್ದೀನಿ. ಅಲ್ಲಿ ಬ್ಯಾಗ್ ಇಡೋದಕ್ಕೆಲ್ಲ ಸ್ಥಳ ಕೊಟ್ಟಿದ್ದಾರೆ. ನಾನು ಅಲ್ಲೇ ಇಟ್ ಬಂದಿದ್ದೀನಿ. ಇಲ್ಲೆಲ್ಲ ಅದನ್ನ ಇಟ್ಕೊಂಡು ಓಡಾಡಕ್ಕಾಗಲ್ಲ ಅಂತ ಬಿಡು. ಅದ್ ಯಾಕೀಗ? ಅಯ್ಯೋ ದೇವ್ರೆ, ಅಲ್ಲ ಕಣತೆ, ನಿಮ್ಗೆ ಬುದ್ಧಿ ಆಯ್ತಾ ಇಲ್ವಾ? ಹೋಗಿ ಹೋಗಿ ಅಲ್ಲೆಲ್ಲ ಇಟ್ ಬಂದಿದ್ದೀನಿ ಬ್ಯಾಗ್ ಅಂತಿರಲ್ಲ. ಅಯ್ಯೋ, ಯಾರು ಕತ್ಕಿಟ್ಕೊಂಡು ಹೋದ್ರೆ ಏನ್ ಮಾಡೋದತ್ತೆ? ನಡ್ರಿ, ಮೊದ್ಲು ತಗೋಬರೋಣ. ಎಲ್ಲಿಟ್ಟಿದ್ರೆ ಹೇಳಿ, ನಾನೇ ಹೋಗಿ ತಗೋಬರ್ತೀನಿ. ಇಲ್ಲಿ ಯಾರು ಕತ್ಕೊಂಡು ಹೋಗಲ್ಲ. ನಮ್ ಬ್ಯಾಗ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ನೀನ್ ಅದ್ರ ಬಗ್ಗೆ ಯೋಚನೆ ಬಿಡು. ಫಸ್ಟ್ ಬಟ್ಟೆ ತಗೊಳ್ಳೋಣ, ನಡಿ. ಹೌದಾ? ಹೌದು. ಬ್ಯಾಗ್ ಇಡೋದಕ್ಕೆ ಅಂತಾನೆ ಸ್ಥಳಾವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಸೆಕ್ಯೂರಿಟಿನೂ ಇದೆ, ಆಯ್ತಾ? ಯಾರು ನಮ್ ಬ್ಯಾಗಲ್ಲಿ ಏನು ಮುಟ್ಟಲ್ಲ, ಎಲ್ಲ ಇದ್ದಂಗೆ ಇರುತ್ತೆ. ನಾವ್ ಇಲ್ಲಿ ಪರ್ಚೇಸ್ ಎಲ್ಲ ಮುಗಿದ್ಮೇಲೆ ಹೋಗಿ ತಗೊಳ್ಳೋಣ. ಸರಿ ಅತ್ತೆ, ಆಯ್ತು. ಹಂಗಾದ್ರೆ ಅತ್ತೆ, ನಿಮ್ ಹಿಂದ್ಗಡೆ ಐತಲ್ಲ ಹಸಿರು ಕಲರ್ದು, ಅದು ಚೂಡಿದಾರ್ ನಂಗೆ ಇಷ್ಟ ಆಯ್ತು ಕಣತೆ, ಅದ ತಗೊಳ್ಳ? ನೋಡು ಗೀತಾ, ನಾನ್ ನಿಮ್ಗೆ ಕೊಡಿಸ್ಬೇಕು ಅಂತ ಬಂದಿರೋದು ಮಾಡರ್ನ್ ಡ್ರೆಸ್ಗಳು. ಚೂಡಿದಾರ್ ಎಲ್ಲ ತಗೋಬೇಡ ಅಂತ ಹೇಳಲ್ಲ. ಫಸ್ಟ್ ಮಾಡರ್ನ್ ಡ್ರೆಸ್ ನೋಡೋಣ, ನಡಿ. ಎಂತದು ಮಾಡಮ್ಮು ಡಿರೆಸ್ಸಾ? ಹಂಗಂದ್ರೆ ಏನತ್ತೆ? ಅಯ್ಯೋ ದೇವ್ರೆ, ಮಾಡಮ್ ಡ್ರೆಸ್ ಅಲ್ಲ. ಅಯ್ಯೋ, ನನ್ ಜೊತೆ ಮಾತಾಡಿ ನನ್ ಬಾಯಲ್ಲೂ ಹಂಗೆ ಬತ್ತೈತೆ. ಮಾಡರ್ನ್ ಡ್ರೆಸ್ ಅಂತ ಅಂದ್ರೆ ಚೆನ್ನಾಗಿರೋ ಬಟ್ಟೆಗಳು. ನಾನು ಕೊಡಿಸ್ತೀನಿ, ನಡಿ. ನೀನ್ ಯಾಕೆ ಅದ್ರ ಬಗ್ಗೆ ಮಾತಾಡ್ತೀಯಾ? ಸರಿ ಅತ್ತೆ, ಆಯ್ತು, ನಡೀರಿ ಹೋಗೋಣ. ಸರಿ, ನಾನು ಹೋಗ್ತೀನಿ. ನಾನು ಹಿಂದೆನೆ ಬಾ. ಆಮೇಲೆ ಇದು ತುಂಬಾ ದೊಡ್ಡ ಮಾಲು. ನೀನ್ ಎಲ್ಲಾರು ಕಳ್ದಿಳ್ದೋದ್ರೆ ಆಮೇಲೆ ಹುಡ್ಕೋದ್ ಕಷ್ಟ ಆಗುತ್ತೆ. ನಿನ್ನ ಹತ್ರ ಬೇರೆ ಫೋನ್ ಬೇರೆ ಇಲ್ಲ. ಆ ಫೋನ್ ಸ್ಕ್ರೀನ್ ಟಚ್ ಫೋನ್ ಕೊಟ್ರೆ ಅದನ್ನ ಯೂಸ್ ಮಾಡಕ್ಕೂ ಬರಲ್ಲ ನಿನ್ಗೆ. ಅಯ್ಯೋ ಬುಡಿಯತ್ತೆ, ಫೋನ್ ಇದ್ರೆ ಜೀವನ. ನಾನೇನ್ ಫೋನ್ ಗೀನೇನು ಬೇಕಾಗಿಲ್ಲ ನನಗೆ. ನಿಮ್ಮ ಹತ್ರ ಐತಲ್ಲ ಫೋನ್, ಸಾಕಲ್ವಾ? ಮನೆಗೆ ಒಂದ್ ಫೋನ್ ಇದ್ರೆ ಸಾಕು, ಅದ್ರಲ್ಲ ಎಲ್ಲ ಮಾತಾಡ್ಬೋದು. ಅದೇನದು ಮನೆ ಮಂದಿ ಎಲ್ಲ ಫೋನ್ ತಗೊಳ್ಳೋದು? ಅದಕ್ ಬೇರೆ ದುಡ್ಡು ಬೇರೆ ಹಾಕಿಸ್ಬೇಕು, ತಿಂಗಳು ದುಡ್ಡು ಹಾಕಿಸ್ಲಿಲ್ಲ ಅಂತಂದ್ರೆ ಅದು ಫೋನೇ ವರ್ಕ್ ಆಗ್ತಲ್ಲ. ಅಂತದ್ರಲ್ಲಿ ಅದಕ್ಕೆ ಬೇರೆ ಎಲ್ಲಾರು ಮನೆ ಮಂದಿ ಎಲ್ಲ ದುಡ್ಡು ಹಾಕ್ಸ್ ಕೂತ್ಕೋತಾರೆ. ಒಂದ್ ಫೋನ್ಗೆ ಹಾಕಿಸ್ಕೊಂಡು ಮನೆ ಮಂದಿ ಎಲ್ಲ ಮಾತಾಡ್ಬೇಕು. ಅದೇ ಬುದ್ಧಿವಂತರ ಲಕ್ಷಣ. ಹೋಗಿ ನಿನ್ನ ಹತ್ರ ಮಾತಾಡ್ತೀನಿ, ನಾನು ಬುದ್ಧಿ ಇಲ್ಲ. ಸರಿ ಆಯ್ತು, ಬಾ. ನಾನು ಮುಂದೆ ಹೋಗ್ತೀನಿ, ನೀನ್ ಹಿಂದೆ ಬಾ. ಯುವಿ ಈ ಪಾರ್ಟಿ ಡ್ರೆಸ್ ಅವೇ ಇಲ್ಲಿ. ಅಯ್ಯೋ, ನನ್ಗಂತೂ ಎಲ್ಲ ಚೆನ್ನಾಗ್ ಕಾಣಿಸ್ತಾ. ಈ ಡ್ರೆಸ್ ಅಂತೂ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಹೆಂಗಾದ್ರೂ ಮಾಡಿ ಈ ಡ್ರೆಸ್ ತಗೊಂಡೋಗ್ಬೇಕು. ಅಯ್ಯೋ, ಇದೇನ್ ನಮ್ಮ ಮತ್ತೆ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಎಲ್ಲಿ ಅಂತ ನೋಡ್ಲಪ್ಪ ನಮ್ಮ ಅತ್ತೆಯ. ನಾನ್ ಬೇರೆ ಬಟ್ಟೆ ನೋಡ್ಕೊಂಡು ಹೋಗಿರ್ತಾರೆ. ಅಕ್ಕರೆ, ನಮ್ಮ ಅತ್ತೆ ಈ ಕಡೆ ಬಂದ್ರು. ನೀವೇನಾದ್ರು ನೋಡಿದ್ರ? ಕೆಂಪು ಕಲರ್ ಸೀರೆ ಉಟ್ಕೊಂಡಿದ್ರಲ್ಲ, ಅಕ್ಕರೆ ನಿನ್ನೆ ಕೇಳ್ತಿರೋದು. ಇವರು ಈ ಪಾಟಿ ಮಾತಾಡ್ಸಿದ್ರೆ ಒಂದ್ ಮಾತು ಆಗು ಅಂತಲ್ಲ. ಅಯ್ಯೋ, ಸಾರಿ ದುರಂತರ ಅನ್ಸುತ್ತೆ ಅವ್ರಿಗೆ. ಗೀತಾ, ಇಲ್ಲಿ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದೀರೇನು? ಅಲ್ಲ ಕಣತೆ, ಈ ಪ್ಯಾಟೆ ಮಂದಿಗೆ ಒಂಚೂರು ಬುದ್ಧಿನೇ ಇಲ್ಲ ಅಂತೀನಿ. ನೋಡಿ, ಈ ಅಕ್ಕವ್ರಿಗೆ ಕೂತಾರಲ್ಲ, ನಾನು ನಿಮ್ಮನ್ನ ಹುಡುಕ್ತಾ ಇದ್ದೆ. ಅಯ್ಯೋ, ಎಲ್ಲ ಕದಿಲ್ದ ಹೋಗ್ಬಿಟ್ರೆ ಹೆಂಗೆ ಅಂತಾರ. ಆಮೇಲೆ ಇವ್ರ ಪತ್ರ ಬಂದು ನಮ್ಮ ಅತ್ತೆಯವ್ರು ನೋಡಿದ್ರೆ ಅಂತ ಕೇಳಿದ್ರೆ ಮಾತಾಡ್ಸಕ್ಕಲ್ಲ. ಅಯ್ಯೋ ದೇವ್ರೆ. ಅಮ್ಮ ತಾಯಿ ಗೀತಾ ಮಹಾದೇವಿ, ಅಲ್ಲಿ ಕೂತಿರೋದು ಮನುಷ್ಯ ಅಲ್ಲ, ಗೊಂಬೆ. ಸರಿ ಕಂಡ್ಬಿಟ್ಟು ನೋಡು. ಏನು ಗೊಂಬೆಯ? ಅಯ್ಯೋ ದೇವ್ರೆ, ನಾನು ಹಿಂಗೆ ಕುಂತಿರೋದು ನೋಡೇ ಇರ್ಲಿಲ್ಲ. ಅಯ್ಯೋ, ಇವ್ರಿಗೆ ಕೂತಿರೋದು ನೋಡಿ, ಆ ಕಾಲ ಚಪ್ಪಲಿ ಐತೆ, ಡ್ರೆಸ್ ಹಾಕೋರೆ, ಕೈ ಬಳೆ ಹಾಕೋರೆ. ಅಯ್ಯೋ, ನಾನು ಇದು ನೋಡಿ ನಿಜವಾಗ್ ಮುಂಚೆನೆ ಅನ್ಕೊಬಿಟ್ಟೆ. ಅಯ್ಯೋ ಅತ್ತೆ, ನಂಗೆ ಗೊತ್ತೇ ಆಗಿಲ್ಲ ಕಣತ್ತೆ, ನಾನು ಯಾರ ಕೂತಾರೆ ಅನ್ಕೊಬಿಟ್ಟೆ. ನನ್ಗೆ ಮಾಲಿಂದ ಹೊರಗಡೆ ಹೋಗೋಷ್ಟು ಹುಚ್ಚೆ ಹಿಡಿತದೋ ಏನಪ್ಪ, ನಿನ್ ಜೊತೆ ಮಾತಾಡಕ್ಕಾಗಲ್ಲ. ಸರಿ ಆಯ್ತು, ಬಾ ಹೋಗೋಣ. ನನ್ಗೆ ಒಂದ್ ಕ್ಷಣ ಗಾಬರಿ ಆಗೋಗ್ಬಿಟ್ಟಿತ್ತು. ನನ್ ಗಂಡನ್ ಏನಪ್ಪ ಹೇಳಿ ಅಂತವ. ಅಲ್ಲ ಕಣ, ನಿನ್ ಹಿಂದೆ ಬಾ ಅಂತ ಹೇಳ್ತಾನೆ. ಅದನ್ನ ಬಿಟ್ಟು ನೀನ್ ಎಲ್ಲಿ ಸುತ್ತಾಡಕ್ ಹೋಗಿದೆ? ಇದು ದೊಡ್ಡ ಮಾಲು. ನೀನ್ ಇಲ್ಲಿ ಮಿಸ್ ಆದ್ರೆ ಎಲ್ಲಿಗೆ, ಯಾವ ದಾರಿ, ಏನಾದ್ರು ಗೊತ್ತಾ ನಿನ್ಗೆ? ಅಟ್ಲೀಸ್ಟ್ ಕಳ್ದೋದಾಗ ಫೋನ್ ಮಾಡೋದಕ್ಕೆ ಫೋನ್ ನಂಬರ್ ಆದ್ರೂ ಗೊತ್ತಾ ನಿನ್ಗೆ? ಅದೂ ಗೊತ್ತಿಲ್ಲ. ಸರಿ ಆಯ್ತು, ನನ್ ಹಿಂದೆ ಬಾ, ಎಲ್ಲೂ ನಿಂತ್ಕೋಬೇಡ. ಸರಿ ಆಯ್ತು. ಯಾ ಹಣೆ ಬರೋಣ ಕಣೆ. ಅಲ್ಲ, ಈಗಿನ ಕಾಲದ ಮಕ್ಕಳು ಯಾವ ತರ ಇರ್ತಾರೆ. ನನ್ ಸೊಸೆ ಹಂಗಿರ್ಬೇಕು, ನನ್ ಸೊಸೆ ಹಿಂಗಿರ್ಬೇಕು ಅಂತ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನೋಡಿದ್ರೆ ಇಂಥ ಸೊಸೆ ಸಿಕ್ಬಿಟ್ಟಾಳ. ಪಾಪ ಮತ್ತೆ ನನಗೋಸ್ಕರ ಬಟ್ಟೆ ಕೊಡ್ಸಕೊಂಡ್ರೆ ನನ್ನ ಜೊತೆಲೇ ನನ್ಗೆ ಇಷ್ಟ ಪಾಟ್ಲೆ ಕೊಡ್ತಾಳೆ. ನನ್ನ ಮಗ ಹೆಂಗ್ ಜೀವನ ಮಾಡ್ಬೇಕು ಇವ್ರ ಜೊತೆ. ಅತ್ತೆ, ಈ ನೀಲಿ ಕಲರ್ ಬಟ್ಟೆ ಐತಲ್ಲ, ಇದು ಈ ಚೂಡಿದಾರನ್ನ ಕೊಡ್ಸಿ. ಯಾವುದು ಅನಿಲಿ ಕಲರ? ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ. ಹಾ ಹೇಳಿ ಮೇಡಮ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅಕ್ಕರೆ, ನಿಮ್ಮ ಮನೆ ಐತಲ್ಲ ಈ ನೀಲಿ ಕಲರ್, ಈ ಚೂಡಿದಾರ್ ಎಷ್ಟು ಪೈ? ಯಾವುದು? ಈ ಬ್ಲೂ ಕಲರ್ ಡ್ರೆಸ್?
ಮೇಡಮ್ ಇದು 999 ಆಗುತ್ತೆ. ಈ ಸೆಕ್ಷನ್ ಅಲ್ಲಿ ಇರೋದೆಲ್ಲನೂ ಅಷ್ಟೇ ಫಿಕ್ಸ್ ರೇಟ್ 999. ಹಾಗೆ ನಿಮ್ ಹಿಂದೆ ಇದೆಯಲ್ಲ ಆ ಸೆಕ್ಷನ್ ಅಲ್ಲೆಲ್ಲ 1299 ಸಿಗುತ್ತೆ. ಇನ್ನೊಂದ್ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ರೆ ಈ ಕಡೆ ಲೆಫ್ಟ್ ಅಲ್ಲಿ ಇದೆಯಲ್ಲ ಮೇಡಮ್, ಲೆಫ್ಟ್ ಸೈಡ್ ಅಲ್ಲಿ ಅದು 699 ಆಗುತ್ತೆ ಮೇಡಮ್. ಯಾಕಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಗೀತ ಆ ತರ ಎಲ್ಲ ಮಾತಾಡ್ಬಾರ್ದು. ನಾನು ಸುಮ್ಮನೆ ನಾನು ಕೇಳ್ತೀನಿ. ಇರ್ಲಿ ಮೇಡಮ್ ಪರವಾಗಿಲ್ಲ. ನೋಡಿ ಮೇಡಮ್ ಇಲ್ಲಿ ಈ ನೀಲಿ ಕಲರ್ ಕೇಳಿದ್ರಲ್ಲ, ಈ ಸೆಕ್ಷನ್ ಅಲ್ಲಿ ಇರೋದೆಲ್ಲ ನಾನು 999 ರೂಪಾಯಿ ಆಗುತ್ತೆ. ಹಾಗೆ ನಿಮ್ ಹಿಂದೆ ಇದೆಯಲ್ಲ ಆ ಸೆಕ್ಷನ್ ಅಲ್ಲಿ ಇರೋದೆಲ್ಲ 1299 ರೂಪಾಯಿ ಆಗುತ್ತೆ. ಮತ್ತೆ ಇಲ್ಲಿ ಎದುರುಗಡೆ ಕಾಣಿಸ್ತಿದ್ಯಲ್ಲ ಮೇಡಮ್, ಇದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಅದು 699 ರೂಪಾಯಿ ಮೇಡಮ್. ಏನು 999, 1299, 699 ಅಲ್ಲ, ಎಲ್ಲದಕ್ಕೂ 99 ಅಂತ ಸೇರಿಸಿದ್ರಲ್ಲ, ಇನ್ನೊಂದು ರೂಪಾಯಿ ಹಾಕ್ಬಿಟ್ಬಿಟ್ರಿ. ಅದನ್ನು ಸೇರಿಸಿ ಹೇಳ್ಬೇಕಾಗಿತ್ತು ತಂಗಿ, 1 ರೂಪಾಯಿ ಹಾಕ್ಬಿಡ್ತೀರ ಕಾಣೆ. ನೋಡಿ ಈ ಡ್ರೆಸ್ಗೆ ನಾನ್ ಕೊಡೋದು ಬರೀ 200 ರೂಪಾಯಿ. ಈ ಗೀತಾ ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ ಅತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಸುಮ್ಮನೆ. ಮತ್ತೆ ಅವ್ರು 7 ಲಕ್ಷ ಕೊಡ್ಬೇಕಾಯ್ತದ, ಅದಕ್ಕೆ 1000 ರೂಪಾಯಿ ಅಂತೆ. 1 ರೂಪಾಯಿ 1000 ರೂಪಾಯಿ ಅಷ್ಟು ರೂಪಾಯಿ ದುಡ್ಡು ಕೊಟ್ಟು ತಗೊಳಕಾಯ್ತದ? ಈ ಸುಮ್ಮನೆ ನಾನ್ ತಗತೀನಿ. ನೀವ್ ಹಂಗೆ ನೋಡ್ತಾ ಇರಿ, ನಮ್ಮೂರಲ್ಲಿ ಹಿಂಗೆ ಯಾರಾದ್ರೂ ಮಾಡಕ್ ಬಂದ್ರೆ 1000 ರೂಪಾಯಿ ಏನಾರು ನಾವು ಅದು ಇದು ಅಂತ ಹೇಳ್ಬಿಟ್ಟು 200 ರೂಪಾಯಿ ತಗೋ ಕಳ್ಸೋದು. ಅದು 200, ಇದು ಮಾಲ್, ಇಲ್ಲೆಲ್ಲ ಆತರ ಕೊಡಲ್ಲ, ಅರ್ಥ ಆಯ್ತಾ? ಎಲ್ಲ ಟ್ರೈನತ್ತೆ ಎಲ್ಲ ಕಡೆ ಮಾಡೋದ್ ಬಟ್ಟೆನೆ ತಾನೆ. ನೀವು ಸುಮ್ಮನೆ ನಿಮ್ಗೆ ಗೊತ್ತಾಗ್ತಿಲ್ಲ, ನೀವು ಇಷ್ಟೊಂದು ಅಡ್ರು ಅಂತ ಗೊತ್ತಿಲ್ಲ ನನಗೆ. ಸುಮ್ಮನೆ ನೀವು ನಾನ್ ತಗತೀನಿ ನೋಡಿ. ಅಕ್ಕರೆ ನೋಡಿ ಈ ಬಟ್ಟೆಗೆ ನಾನು ಕೊಡೋದೆ 200 ರೂಪಾಯಿ. 200 ರೂಪಾಯಿ ಮೇಲೆ 1 ರೂಪಾಯಿ ಕೊಡೋದಿಲ್ಲ. ಕೊಡ್ತೀರಾ ಕೊಡಿ, ಇಲ್ಲ ಅಂತಂದ್ರೆ ಬಿಡಿ ಅಷ್ಟೇ. ಏನ್ ಮೇಡಮ್ ಇದು ಈ ತರ ಕೇಳ್ತಿದ್ದೀರಾ? ಇಲ್ಲಿ ಆತರ ಎಲ್ಲ ಮಾಡಕ್ ಬರಲ್ಲ ಮೇಡಮ್. ಇಲ್ಲಿ ಏನಿದ್ರು ಫಿಕ್ಸ್ ರೇಟ್, ಅದೇನ್ ಬೆಲೆ ಇದೆ ಅಷ್ಟು ಕೊಟ್ಬಿಟ್ಟು ಹೋಗ್ಬೇಕಷ್ಟೇ. ಕೊಟ್ಬಿಟ್ಟೈತೆ ಏನೋ ನಮ್ ಇತ್ತಲ್ಲಿ ದುಡ್ಡು ಗಿಡ ನಿಂತಿದೀವಿ ನೋಡು, ಕಿತ್ಕೊಂಡ್ ಕೊಟ್ಬಿಟ್ಟೈತಾರೆ. ಅಲ್ಲ ಮೇಡಮ್ ನೀವು ಈ ತರ ಹೇಳಿದ್ರೆ ಹೆಂಗ್ ಹೇಳಿ? ಸರಿ ಆಯ್ತು ಬಿಡು, ನಂಗೂ ಬೇಡ ನಿಂಗೂ ಬೇಡ. ಇನ್ನು ಅದಕ್ಕೆ 50 ರೂಪಾಯಿ ಸೇರಿಸ್ಕೊಡ್ತೀನಿ. 250 ರೂಪಾಯಿ ಕೊಡ್ತೀಯಾ ಇಲ್ವಾ ಹೇಳು? ಏನ್ ಮೇಡಮ್ ಇವರು ಈ ತರ ಮಾತಾಡ್ತಿದ್ದಾರೆ? ನೀವಾದ್ರೂ ಹೇಳಿ ಸ್ವಲ್ಪ ಅವ್ರಿಗೆ. ಏ ಗೀತಾ, ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಿಲ್ವಾ? ಇಲ್ಲೆಲ್ಲನೂ ಇಷ್ಟೇ ರೇಟು, ನಾವಿಲ್ಲಿ ಅಷ್ಟು ಇಷ್ಟು ಅಂತ ಮಾತಾಡಂಗಿಲ್ಲ. ಸರಿ ಬಾ ನಾವು ಬೇರೆ ಕಡೆ ಹೋಗೋಣ. ಅಯ್ಯೇ ಅಲ್ಲ ಕಣತ್ತೆ, ಇಷ್ಟೊಂದು ಬೆಲೆ ಹೇಳ್ತಾರೆ, ನೀವು ನೋಡಿದ್ರೆ ಕೊಟ್ಬಿಟ್ಟು ತಗೊಂಡೋಗೋಣ ಅಂತೀರಾ? ದುಡ್ಡ ನೀನೇನ್ ಕೊಡ್ಬೇಡ, ನಾನೇ ಕೊಡ್ತೀನಿ ಆಯ್ತಾ? ದುಡ್ಡು ಯಾವ್ದಾದ್ರೆ ಇರುತ್ತೆ? ಸುಮ್ಮನೆ ಯಾಕೆ ಅಷ್ಟು ದುಡ್ಡು ಕೊಡ್ಬೇಕು? ಒಂದ್ ಬಟ್ಟೆಗೆ 1000 ರೂಪಾಯಿ ಕೊಡ್ತಾರಾ? ಬೇಡ ಬೇಡ, ನಮ್ಮೂರಲ್ಲಿ 1000 ರೂಪಾಯಿಗೆ 3 ಜನ ಬಟ್ಟೆ ತಗೋತೀವಿ ನಾವು. ಅಂತದ್ರಲ್ಲಿ ಒಂದ್ ಬಟ್ಟೆಗೆ 1000 ರೂಪಾಯಿ ಕೊಡಕಾಯ್ತದ? ನಂಗೆ ಬೇಡ ಬಿಡಿ, ಈ ಡ್ರೆಸ್ಸೇ ಬೇಡ ನಂಗೆ. ಎಕ್ಸ್ಕ್ಯೂಸ್ ಮೀ, ಅದು ನನ್ ಸೊಸೆ ಹಳ್ಳಿಯಿಂದ ಬಂದಿರೋದು, ಸೊ ಹಂಗಾಗಿ ಅವಳಿಗೆ ಏನು ಗೊತ್ತಾಗಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಇಟ್ಸ್ ಓಕೆ ಮೇಡಮ್, ಪರವಾಗಿಲ್ಲ, ನನ್ಗೂ ಅರ್ಥ ಆಗುತ್ತೆ. ಏ ಗೀತಾ, ನೀನೇನಲ್ಲಿ ಆ ತರ ಮಾತಾಡ್ತಾ ಇದೀಯಾ? ಇಲ್ಲೆಲ್ಲ ಈ ತರ ಮಾತಾಡಿದ್ರೆ ಅವ್ರು ಯಾವ ತರ ನೋಡ್ತಾರೆ ಅನ್ನೋದಾದ್ರೂ ಬೇಡವಾ ನಿನ್ಗೆ? ನಾನಾ ಅವ್ರು ಎಷ್ಟು ಚೀಪ್ ಆಗಿ ನೋಡ್ತಾ ಇದ್ರು ಗೊತ್ತಾ? ಅಲ್ಲ ಅಕ್ಕಪಕ್ಕದವರೆಲ್ಲ ನನ್ನನ್ನೇ ನೋಡ್ತಾ ಇದ್ರು. ನನ್ಗಂತೂ ಶೇಮ್ ಆಗೋಯ್ತು. ನೀನ್ ಇನ್ನೊಂದ್ಸರಿ ಏನಾದ್ರು ಈ ತರ ಮಾಡಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ನೋಡು, ಒಂದ್ ಕೆಲಸ ಮಾಡು, ನೀನ್ ಇಲ್ಲೇ ಕೂತಿರು, ನಾನು ಹೋಗಿ ಡ್ರೆಸ್ ತಗೊಂಡ್ಬಂದು ಆಮೇಲೆ ಹೇಳ್ತೀನಿ. ಟ್ರಯಲ್ ಮಾಡ್ಬೇಕು. ಎಂತದ ಟ್ರಯಲ್ ಮಾಡ್ಬೇಕಾ? ಹಂಗಂದ್ರೆ ಬಟ್ಟೆನ ಹಾಕೊಂಡ್ ನೋಡೋದು ಅಂತ. ಇವಿ ಬಟ್ಟೆಯ ಹಾಕೊಂಡ್ ನೋಡೋದಾ? ಹೌದು, ಹಾಕೊಂಡ್ ನೋಡಿ ಸೈಜ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ನೋಡೇನೆ ಪರ್ಚೇಸ್ ಮಾಡೋದು. ಅಲ್ಲ ಇಲ್ಲಿರೋವೆಲ್ಲ ಹಾಕ್ಬಿಟ್ಟಿರೋ ಬಟ್ಟೆಗಳ. ಅಮ್ಮ ತಾಯಿ, ನಿಮ್ಗೆ ಏನು ಹೇಳಕ್ಕಾಗಲ್ಲ ನಾನು. ಅಲ್ಲ ಕಣತೆ, ಹೊಸ ಬಟ್ಟೆ ತಗೊಳ್ಳದೆ ಹೊಸದಾಗಿ ನಾವ್ ಹಾಕಬೇಕು ಅಂತವ. ಯಾರ್ಯಾರು ಹಾಕ್ಬಿಟ್ಟಿರೋ ಬಟ್ಟೆ ಎಲ್ಲಾನು ತಗೊಂಡೋಗ್ ನಾವ್ ಹಾಕಳಕಾಯ್ತದ? ಎಲ್ಲಾ ಡ್ರೆಸ್ಸು ಹಂಗೆ ಇರಲ್ಲ. 5 ನಿಮಿಷ ಹಾಕೊಂಡ್ ತೆಗೆದ್ಬಿಟ್ರೆ ಏನೂ ಆಗಲ್ಲ. ಸುಮ್ನೆ ಇರೋ ನೀನು, ಏನೇನೋ ಮಾತಾಡ್ತೀಯಪ್ಪ. ಇರು, ಇಲ್ಲೇ ಕುತ್ಕೊಂಡಿರೋ, ನಾನು ಹೋಗಿ ಬೇರೆ ಡ್ರೆಸ್ಗಳು ಸೆಲೆಕ್ಟ್ ಮಾಡಿ ನೀನು ಕರ್ಕೊಂಡು ಹೋಗ್ತೀನಿ. ಸರಿ ಅತ್ತ ಆಯ್ತು. ಯವಿ ಈ ಅಂಗಡಿಲಿ ಪಾಟಿ ಲೈಟ್ ಉರಿಸಿದಾಗ್ಲೇ ಅನ್ಕೊಂಡೆ ಇವ್ರ ದುಡ್ಡೆಲ್ಲಿಂದ ಬರ್ತದೆ? ಒಂದ್ ಬಟ್ಟೆ ಅಂಗಡಿಲಿ ಇರ್ತವ. ಈಗ ಅರ್ಥ ಆಯ್ತು, 200 ರೂಪಾಯಿ ಬಟ್ಟೆಗೆ 1000 ರೂಪಾಯಿ ತಗೋತಾರೆ, 800 ರೂಪಾಯಿ ಲಾಭ. ಅದಕ್ಕೆ ಮತ್ತೆ ಈ ಪಾಟಿ ಲೈಟ್ ಉರಿಸ್ತಾವ್ರೆ. ನಮ್ಮ ಅತ್ತೆಗೆ ಬುದ್ಧಿನೇ ಇಲ್ಲ. ಅದಕ್ಕೆ ಸುಮ್ನೆ ದುಡ್ಡೆಲ್ಲನೂ ದಾಳ ಧೂಳಿ ಖರ್ಚು ಮಾಡ್ತಾ ಕೂತವ್ರೆ. ನಮ್ಮ ಮಾವಂಗ್ ಇವತ್ತೇ ಹೋಗಿ ಹೇಳ್ತೀನಿ, ನೋಡಿ ಮಾವ, ಈ ತರ ಎಲ್ಲ ಅಷ್ಟೊಂದು ದುಡ್ಡು ಇರ್ತದೆ ಅಲ್ಲಿಗೆಲ್ಲ ಹೋಗಿ ಯಾಕೆ ಬಟ್ಟೆ ತಗೋಬೇಕು, ಬೇರೆ ಕಡೆ ಸಣ್ಣ ಪುಟ್ಟ ಅಂಗಡಿ ತಗೊಂಡ್ರೆ ಬೇಡ ಅಂತದ ಅಂತವ. ಗೀತಾ, ನಾನೊಂದ್ 2-3 ಡ್ರೆಸ್ ಸೆಲೆಕ್ಟ್ ಮಾಡಿದೀನಿ, ಅಲ್ಲಿ ಆ ಹುಡುಗಿ ಕೈಲಿ ಕೊಟ್ಟಿದೀನಿ. ನೀನ್ ಹೋಗಿ ಟ್ರಯಲ್ ಮಾಡು. ನಿನ್ಗೇನಾರು ಅದು ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಬೇರೆ ಡ್ರೆಸ್ ನೋಡು, ನಾನೇ ನೋಡ್ತೀನಿ ಆಯ್ತಾ? ಸರಿ ಅತ್ತೆ ಆಯ್ತು. ಎಲ್ಲಿ ಕೊಟ್ಟು ಬಂದಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ನೋಡಿ ನಾನು ಸೊಸೆ ಕರ್ಕೊಂಡು ಹೋಗ್ಬಿಟ್ಟು ನಾನು ನಿಮ್ಗೆ ಡ್ರೆಸ್ ಕೊಟ್ಟಿದ್ದೀನಲ್ಲ, ಅದನ್ನ ಟ್ರಯಲ್ ಮಾಡಿಸಿ. ಓಕೆ ಮೇಡಮ್. ಅವ್ರಿಗೆ ಸ್ವಲ್ಪ ಗೊತ್ತಾಗಲ್ಲ ಟ್ರಯಲ್ ರೂಮ್ ಎಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ, ಏನು ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ ಮೇಡಮ್, ನೀವು ನಮ್ಮ ಅಂಗಡಿ ಕಸ್ಟಮರ್ ಅಂತ ಅಂದ್ರೆ ನಾವು ಇಷ್ಟೇ ಹೆಲ್ಪ್ ಮಾಡಲ್ವಾ? ಸರಿ ಆಯ್ತು, ಬನ್ನಿ ಮೇಡಮ್. ಇವಳಂತ ಇದ್ದ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಗುತ್ತೆ.